ನೆಕ್ಸ್ಟ್ ಇಸ್ ಪರ್ಸ್ನಾಲಿಟಿ ಟ್ರೇಟ್ಸ್, ಅಂದರೆ ವ್ಯಕ್ತಿತ್ವದ ಗುಣಲಕ್ಷಣಗಳು. ಸೊ ಇಲ್ಲಿ ಯಾವ ಥರದ ಡಿಸ್ಕ್ರೈಬಿಂಗ್ ವರ್ಡ್ಸ್ನ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಉದಾಹರಣೆ, ಶಿ ಈಸ್ ಕೈಂಡ್ ಆ್ಯಂಡ್ ಫ್ರೆಂಡ್ಲಿ, ಅಂದರೆ ಅವಳು ದಯೆ ಮತ್ತು ಸ್ನೇಹಪರಳು. ಕೈಂಡ್ ಅಂದರೆ ದಯೆ ಮಾಡ್ತೀವಿ ಅಲ್ಲ, ಅದಕ್ಕೆ ಕೈಂಡ್ ಮ್ಯಾನ್ ಅಂತ ಹೇಳ್ತೀವಿ. ಓಕೆ, ಸೊ ದಯವಂತ ಮನುಷ್ಯ ಅಂತ ಬರುತ್ತೆ. ಓಕೆ, ಫ್ರೆಂಡ್ಲಿ ಅಂದರೆ ಸ್ನೇಹಪರ ಅಂತ. ಓಕೆ, ಸೊ ಶಿ ಈಸ್ ಕೈಂಡ್ ಆ್ಯಂಡ್ ಫ್ರೆಂಡ್ಲಿ, ಅವಳು ದಯೆ ಮತ್ತು ಸ್ನೇಹಪರಳು. ನೆಕ್ಸ್ಟ್, ಹೀ ಈಸ್ ಕೈಂಡ್ ಆ್ಯಂಡ್ ಆಲ್ವೇಸ್ ಹೆಲ್ಪ್ಸ್ ಅದರ್ಸ್, ಅವನು ದಯಾಪಾರನು ಮತ್ತು ಯಾವಾಗಲೂ ಇತರರಿಗೆ ಸಹಾಯ ಮಾಡುತ್ತಾನೆ. ಹೆಲ್ಪ್ ಮಾಡ್ತಾನೆ ಅಂದರೆ ಸಹಾಯ ಮಾಡ್ತಾನೆ ಅಂತ. ಓಕೆ, ನೆಕ್ಸ್ಟ್, ದೇ ಆರ್ ಫನ್ನಿ ಆ್ಯಂಡ್ ಲವ್ ಮೇಕಿಂಗ್ ಪೀಪಲ್ ಲಾಫ್, ಅಂದರೆ ಅವರು ತಮಾಷೆ ಮಾಡ್ತಾರೆ ಮತ್ತು ಜನರನ್ನು ನಗಿಸಲು ಇಷ್ಟಪಡುತ್ತಾರೆ ಅಂತ. ಓಕೆ, ಫನ್ನಿ ಅಂದರೆ ತಮಾಷೆ. ನೆಕ್ಸ್ಟ್, ಶಿ ಈಸ್ ಶೈ ಬಟ್ ಸ್ಮಾರ್ಟ್, ಅವಳು ನಾಚಿಕೆ ಸ್ವಭಾವದವಳು ಆದರೆ ಬುದ್ಧಿವಂತಳು. ಸ್ಮಾರ್ಟ್ ಅಂದರೆ ಬುದ್ಧಿವಂತ ಅಂತ, ಶೈ ಅಂದರೆ ನಾಚಿಕೆ ಅಂತ. ಓಕೆ, ನೆಕ್ಸ್ಟ್, ಹಿ ಈಸ್ ಸೀರಿಯಸ್ ಆ್ಯಂಡ್ ಹಾರ್ಡ್ ವರ್ಕಿಂಗ್, ಅವರು ಗಂಭೀರ ಮತ್ತು ಕಠಿಣ ಪರಿಶ್ರಮಿ. ಸೀರಿಯಸ್ ಅಂದರೆ ಗಂಭೀರ ಸ್ವಭಾವದವರು ಅಂತ, ಹಾರ್ಡ್ ವರ್ಕಿಂಗ್ ಅಂದರೆ ಕಠಿಣ ಪರಿಶ್ರಮಿ ಅಂತ. ಓಕೆ, ಸೊ ಹಿ ಈಸ್ ಸೀರಿಯಸ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ನೆಕ್ಸ್ಟ್, ಶಿ ಈಸ್ ಹ್ಯಾಪಿ ಆ್ಯಂಡ್ ಚಿಯರ್ಫುಲ್, ಅವಳು ಸಂತೋಷ ಮತ್ತು ಉಲ್ಲಾಸದಿಂದಿದ್ದಾಳೆ. ಓಕೆ, ಉಲ್ಲಾಸದಿಂದ ಅಂತ ಹೇಳಬೇಕಾದ್ರೆ ಚಿಯರ್ಫುಲ್ ಅಂತ ಹೇಳ್ತೀವಿ. ಹ್ಯಾಪಿ ಅಂದರೆ ಸಂತೋಷ. ಓಕೆ, ನೆಕ್ಸ್ಟ್, ಹಿ ಈಸ್ ಎನರ್ಜೆಟಿಕ್ ಆ್ಯಂಡ್ ಲವ್ಸ್ ಪ್ಲೇಯಿಂಗ್ ಸ್ಪೋರ್ಟ್ಸ್, ಸೊ ಅವರು ಶಕ್ತಿಯುತರಾಗಿದ್ದಾರೆ ಮತ್ತು ಕ್ರೀಡೆಗಳನ್ನು ಆಡಲು ಇಷ್ಟಪಡುತ್ತಾರೆ ಅಂತ. ಎನರ್ಜೆಟಿಕ್ ಅಂದರೆ ಶಕ್ತಿಯುತ ಅಂತ. ಓಕೆ, ನೆಕ್ಸ್ಟ್, ಹಿ ಈಸ್ ಕಾನ್ಫಿಡೆಂಟ್ ಆ್ಯಂಡ್ ನೆವರ್ ಡೌಟ್ಸ್ ಹಿಮ್ಸೆಲ್ಫ್, ಅವನು ಆತ್ಮವಿಶ್ವಾಸ ಹೊಂದಿದ್ದಾನೆ ಮತ್ತು ತನ್ನನ್ನು ಎಂದಿಗೂ ಅನುಮಾನಿಸುವುದಿಲ್ಲ. ಓಕೆ, ಸೊ ಕಾನ್ಫಿಡೆಂಟ್ ಅಂದರೆ ಆತ್ಮವಿಶ್ವಾಸಿ ಅಂತ. ಓಕೆ, ಅರ್ಥ ಆಯ್ತಾ? ಸೊ ನಾವು ಒಂದು ವ್ಯಕ್ತಿತ್ವದ ಗುಣಲಕ್ಷಣಗಳನ್ನು ಹೇಳಬೇಕಾದ್ರೆ, ಅಂದರೆ ಪರ್ಸ್ನಾಲಿಟಿ ಟ್ರೇಟ್ಸ್ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ಈ ಥರ ವರ್ಡ್ಸ್ನ ನಾವು ಹೇಳಿಬಿಟ್ಟು ಡಿಸ್ಕ್ರೈಬ್ ಮಾಡಬಹುದು ವಾಕ್ಯದಲ್ಲಿ.